ಬಿಜೆಪಿ ಐಟಿ ಇಡಿಯನ್ನು ಬಳಸಿಕೊಂಡು ರಾಜಕೀಯ ಮಾಡ್ತಿದೆ, ಅದು ಕೂಡ ಬಿಜೆಪಿಯ ವಿಂಗ್ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಅವರು ಮಾಡ್ತಿರ್ತಾರೆ, ಬಿಜೆಪಿ ಮೇಲೆ ಆರೋಪ ಮಾಡ್ತಿರ್ತಾರೆ. ಈಗ ಬಳ್ಳಾರಿ ರಾಜಕಾರಣದಲ್ಲಿ ಭರತ್ ರೆಡ್ಡಿ ಭಾಳ ಸೌಂಡ್ ಮಾಡ್ತಾ ಇದ್ರು, ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ತಾ ಇದ್ರು. ಈಗ ಇಡಿ ಅವ್ರ ಮೇಲೆ ರೇಡ್ ಆಗಿದೆ. ಇಡಿ ರೇಡ್ನ ನಂತರ ಒಂದಷ್ಟು ಜನ ಏನು ಬಿಜೆಪಿ ಮೇಲೆ ಮುಗಿಬಿದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅಂತ ಅಬ್ಬರಿಸಿದ್ದವ್ರಲ್ಲ ಈಗ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ. ಒಂದು ಘಟನೆ, ಭರತ್ ರೆಡ್ಡಿ ಕಳೆದ ಬಾರಿ ಬೆಳಗಾವಿಯ ಅಧಿವೇಶನ, ಈಗ ಬೆಂಗಳೂರಲ್ಲಿ ಅಧಿವೇಶನ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಅಬ್ಬರಿಸಿ ಬೊಬ್ಬಿರ್ತಿದ್ರು. ಈಗ ಭರತ್ ರೆಡ್ಡಿ ಅಬ್ಬರ ಇಲ್ಲ, ಬೊಬ್ಬಿರಿತಾ ಇಲ್ಲ. ಬಿಕಾಸ್ ಆಫ್ ಇಷ್ಟು ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಅನುಭವಿಸಿದ ಹಳೆ ಯಾತನೆಗಳನ್ನು ಹೊಸದಾಗಿ ಈಗ ಭರತ್ ರೆಡ್ಡಿ ಅನುಭವಿಸಲು ಶುರು ಮಾಡ್ದಂಗೆ ಕಾಣ್ತಾ ಇದೆ. ಬಳ್ಳಾರಿಯಲ್ಲಿ ಬಿ ಜೆ ಪಿಯನ್ನು ಬುಡ ಸಮೇತ ಕಿತ್ತಾಕ್ತೀವಿ, ಬಿ ಜೆ ಪಿಯನ್ನು ಠೇವಣಿ ಬರ್ದಂಗೆ ಮಾಡ್ತೀವಿ ಅಂತ ಒಂದಷ್ಟು ಜನ ಕಾಂಗ್ರೆಸ್ಸಿಗರು ಫುಲ್ ಭಾಷಣಗಳನ್ನ ಮಾಡ್ತಾಯಿದ್ರು. ಇದೀಗ ಜನಾರ್ದನ್ ರೆಡ್ಡಿ ಮತ್ತೆ ಬಿ ಜೆ ಪಿ ಜೊತೆ ಕೈ ಜೋಡಿಸ್ತೀನಿ ಅಂತ ಕೊಟ್ಟ ಹೇಳಿಕೆ ಬೆನ್ನಲ್ಲೇ ಭರತ್ ರೆಡ್ಡಿ ಮನೆಗಳ ಮೇಲೆ, ಸಂಬಂಧಿಕರ ಮನೆಗಳ ಮೇಲೆ, ಪರ್ಚೇಸ್ರ ಮನೆಗಳ ಮೇಲೆ ಆದಂಥ ಇಡಿ ರೇಡ್ನ ನಂತರ ಇನ್ನೊಂದಷ್ಟು ಜನ ಯಾರು ಎಸ್ ನಾನು ರೆಡಿ ಅಂತ ತೊಡೆ ತಟ್ಟೋಕೆ ನಿಂತಿದ್ರಲ್ಲ, ಎಲ್ಲರೂ ಕೂಡ ಸೈಲೆಂಟ್ ಆದಂಗೆ ಕಾಣ್ತಿದೆ. ಇಲ್ಲ ಬಳ್ಳಾರಿ ಪಾಲಿಟಿಕ್ಸ್ ಈ ಸರ್ ಭಾಳ ರಂಗಿ ಇರುತ್ತೆ, ಮತ್ತೊಂದು ಥರ ಆಗುತ್ತೆ, ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅನ್ನೋ ಸಹಜದ ರಾಜಕೀಯ ಲೆಕ್ಕಾಚಾರಗಳು ಯಾಕೋ ಉಲ್ಟಾ ಪಲ್ಟಾ ಆದಂಗೆ ಕಾಣ್ತಾ ಇದೆ. ಕಳೆದ 15 ದಿನಗಳ ಹಿಂದೆ, 1 ತಿಂಗಳ ಹಿಂದೆ ಇದ್ದಂತಹ ಆ ಒಂದು ವೇಗ ಈಗ ಕಾಣ್ತಾ ಇಲ್ಲ. ಒಂದಷ್ಟು ಬದಲಾವಣೆಗಳು, ಜೊತೆಗೆ ಭರತ್ ರೆಡ್ಡಿ ಮನೆಯಲ್ಲಿ ಅಷ್ಟು ಕೋಟಿ ಸಿಕ್ತಂತೆ, ಅಷ್ಟು ಅಕ್ರಮ ಮಾಡಿದಾರಂತೆ. ಹೇಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಈ ಹಿಂದೆ ರೇಡ್ ಆದಾಗ ಎಲ್ಲವೂ ಕೂಡ ಚರ್ಚೆ ಆಗಿತ್ತು, ಸಿಕ್ಕಿತ್ತು ಅನ್ನೋದಿತ್ತಲ್ಲ, ಅದು ಅಟ್ ದಿ ಸೇಮ್ ಟೈಮ್ ಏನಿಲ್ಲೇನೋ ಕಾಲೇಜ್ ಜೋಳಿಗೆಲಿರೋ ಭರತ್ ರೆಡ್ಡಿ ಏನಲ್ಲ, ಸೂರ್ಯನಾರಾಯಣ್ ರೆಡ್ಡಿ ಆದಿಯಾಗಿ, ಅವ್ರ ತಂದೆ ಆದಿಯಾಗಿ ಎಲ್ಲರೂ ಕೂಡ ಅದೇ ರೀತಿ ದೊಡ್ಡ ಮಟ್ಟದ ರಾಜಕಾರಣ ಮಾಡಿದವ್ರೆ. ಸೊ ಇದಾಗ ಇಲ್ಲ ಏನೂ ಸಿಕ್ಕಿಲ್ಲಪ್ಪ, ₹1 ಎಲ್ಲ ಕ್ಲೀನ್ ಕೃಷ್ಣಪ್ಪ, ಪಕ್ಕಾ ವೈಟ್ ಅಂತ ಬೆಳಗಾವಿ ರಾಜಕಾರಣದಲ್ಲಿ, ಬೆಳಗಾವಿ ಗಣಿದಣಿಗಳ ಬಳ್ಳಾರಿಯ ಗಣಿದಣಿಗಳ ಹತ್ರ ಆ ಥರ ಹೇಳಂಗಿಲ್ಲ. ಬಿಕಾಸ್ ಆಫ್ ಒಂದಷ್ಟು ಎಡವಟ್ಟುಗಳು ಸಹಜವಾಗಿ, ವ್ಯತ್ಯಾಸಗಳು ವ್ಯಾಪಾರದಲ್ಲಿ ಇರುತ್ತೆ. ಭರತ್ ರೆಡ್ಡಿಗೂ ಕೂಡ ಆ ರೀತಿಯ ದಿಸೆಯಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಸೊ ಹಾಗಾಗಿ ಬೆಳಗಾವಿ ಅಧಿವೇಶನದ ವೇಳೆ ಇದ್ದಂಥ ಭರತ್ ರೆಡ್ಡಿ ಈಗ ಅಷ್ಟೊಂದು ಜೋಶ್ ಇಲ್ಲ. ಭರತ್ ರೆಡ್ಡಿ ಒಂದು ಸ್ವಲ್ಪ ಕುಗ್ಗಿದ್ದಾರೆ, ಭರತ್ ರೆಡ್ಡಿ ಒಂದು ಸ್ವಲ್ಪ ಅಳುಕಿನಲ್ಲಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಗೊತ್ತಿಲ್ಲ, ರಾಮುಲು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ನಡುವೆ ರಾಮುಲು ಜನಾರ್ದನ್ ರೆಡ್ಡಿ ಅವರನ್ನ ಮತ್ತೆ ಬಿ ಜೆ ಪಿ ತೆಕ್ಕಿಗೆ ತೆಗೆದುಕೊಳ್ಳಬೇಕು ಅಂತ ಓಡಾಡ್ತಿದ್ರು. ಆದರೆ ಭರತ್ ರೆಡ್ಡಿ ಲಾಸ್ಟ್ ಟೈಮ್ ಕೊಟ್ಟಂಥ ಆ ಮಾತಿನ ಏಟು ಗ್ರೌಂಡಲ್ಲಿ ಭಾಳ ಚರ್ಚೆ ಆಗಿತ್ತು. ಏನು ಗುರು ಈ ಹುಡುಗ ಇಷ್ಟೊಂದು ಸೌಂಡು, ಜನಾರ್ದನ್ ರೆಡ್ಡಿಗೆ ಫುಲ್ ಶೇಕ್ ಮಾಡಿಬಿಟ್ನಪ್ಪ ಮನುಷ್ಯ ಅನ್ನೋ ಥರ ಇತ್ತು. ಆದರೆ ಈಗಿನ ಸನ್ನಿವೇಶದಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅಂತ ಸಾವಿರಾರು ರೇಟ್ ತಿನ್ಕೊಂಡು ಬಂದಿರೋದು ಈಗಲ್ಲೇ ಮತ್ತೆ ರೆಡ್ಡಿ. ಐಟಿ, ಇಡಿ, CBI, ಮಣ್ಣು ಮಸಿ ಎಲ್ಲ ಹೊಡೆತಗಳನ್ನ ತಿಂದು ಮತ್ತೆ ಎದ್ದು ಬಂದು ವಿಧಾನಸೌಧದಲ್ಲಿ ಕೂತವ್ರೆ. ಜನಾರ್ದನ್ ರೆಡ್ಡಿ ರಾಮುಲು ಮತ್ತು ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವ್ರನ್ನ ಕರೆದಂತೆ KRPPಗೆ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ KRPP ಬರಲ್ಲ ಅಂದ್ರಂತೆ. ವಿಧಾನಸೌಧಕ್ಕೆ ನಾನು ಹೋಗ್ತೀನಿ, ನೀವು ಯಾರೂ ಬರಲ್ಲ ಅಂತ ಹೇಳಿ ಬಂದ್ರಂತ ಅವತ್ತು. ಅದೇ ರೀತಿ ಸೋಮಶೇಖರ್ ರೆಡ್ಡಿ ಗೆಲ್ಲಿಲ್ಲ, ಕರುಣಾಕರ್ ರೆಡ್ಡಿ ಗೆಲ್ಲಿಲ್ಲ, ರಾಮುಲು ಗೆಲ್ಲಿಲ್ಲ, ಜನಾರ್ದನ್ ರೆಡ್ಡಿ ವಿಧಾನಸೌಧದಲ್ಲಿದ್ದಾರೆ. ಸೊ ಹಾಗಾಗಿ ಜನಾರ್ದನ್ ರೆಡ್ಡಿಯ ಶಪಥ ಇಷ್ಟೇ, ಬಳ್ಳಾರಿಯ ನನ್ನ ವಿರೋಧಿಗಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಶಪಥ ಮಾಡೋರಂತೆ. ಈ ನಾಗೇಂದ್ರ ಆದಿಯಾಗಿ ಎಲ್ಲರೂ ಕೂಡ ಈ ಜನಾರ್ದನ್ ರೆಡ್ಡಿ ಸುತ್ತಮುತ್ತ ಆಪ್ತ ವಲಯ ಜೊತೆಯಲ್ಲೇ ರಾಜಕಾರಣ ಮಾಡಿದ್ದು, ಜೊತೆಯಾಗಿ ಇದ್ದಿದ್ದು, ವ್ಯವಹಾರ ಎಲ್ಲವೂ ಸೇರಿದಂಗೆ. ಸೊ ಇದೀಗ ಭರತ್ ರೆಡ್ಡಿ ಮೇಲಿನ ಒಂದು ದಾಳಿ, ಒಂದು ವಿಚಾರ ಇದೀಗ ಬಳ್ಳಾರಿ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಕ್ಕೆ ನಾಂದಿಯಾಗಿದೆ. ಮತ್ತೆ ಜನಾರ್ದನ್ ರೆಡ್ಡಿ ಟೀಮ್ ದೊಡ್ಡ ಮಟ್ಟಿಗಿನ ಬಲವನ್ನು ಪಡೆದುಕೊಳ್ತಿದೆ. ಬಟ್ ಇದು ರಿಸಲ್ಟಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಿ ಈ ಬಾರಿ BJP ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ? ಜನಾರ್ದನ್ ರೆಡ್ಡಿ ಮತ್ತೆ ಬಳ್ಳಾರಿ ರಾಜಕಾರಣದಲ್ಲಿ ಪ್ರಭಾವಿ ಅಂತ ಅನ್ಸ್ಕೊಳ್ತಾರ? ರಾಮುಲು ಲೋಕಸಭೆಗೆ ನಿಂತು ಗೆಲ್ತಾರ, ಇಲ್ಲ ನಾಗೇಂದ್ರ ಗೆಲ್ತಾರ? ಕಾಂಗ್ರೆಸ್ BJPನ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ?
ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.